ಮಂಡ್ಯ ಲೋಕಸಭಾ ಚುನಾವಣೆಯ ಅಖಾಡ ಅಂತೂ ರಂಗೇರ್ತಾ ಇದೆ. ಅಲ್ಲಿ ಪಕ್ಷಾಂತರ ಪರ್ವಗಳು ಅಂತೂ ಜೋರಾಗಿ ನಡೀತಾ ಇದೆ. ನೋಡಿ, ನಿನ್ನೆ ಬೇರೆ ಪಕ್ಷಕ್ಕೆ ಹೋಗ್ತಾರೆ, ಈಗ ಮತ್ತೆ ಅದೇ ವಾಪಸ್ ಆ ಪಕ್ಷಕ್ಕೆ ಬರ್ತಾರೆ. ಅಂದರೆ ಹೇಗಾಗ್ತಾ ಇದೆ ಅಲ್ಲಿ ಅಂತಂದರೆ ರಾಜಕೀಯ ಬೆಳವಣಿಗೆ ನೋಡಿ. ನಿನ್ನೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಕಾರ್ಯಕರ್ತರು, ಈಗ ಒಂದೇ ದಿನಕ್ಕೆ BJPಗೆ ವಾಪಸ್ ಬಂದಿದ್ದಾರೆ. ಸೊ ಕಾರ್ಯಕರ್ತರಿಂದ ಜಂಪಿಂಗ್ ಪಾಲಿಟಿಕ್ಸ್ ಅಂತೂ ಆರಂಭ ಆಗಿದೆ. ಸೊ ಮೊನ್ನೆ ಕಾಂಗ್ರೆಸ್ಗೆ ಜೈ ಜೈ ಅಂತ ಹೇಳಿದರು. ಸೊ ನಿನ್ನೆ BJPಗೆ ವಾಪಸ್ ಆಗಿದ್ದಾರೆ. ಸೊ ಒಂದೇ ದಿನದಲ್ಲಿ ಪಕ್ಷಗಳ ಬದಲಾವಣೆ ಅಂತೂ ಜೋರಾಗಿ ನಡೀತಾ ಇದೆ ಅಲ್ಲಿ. ಸೊ ಮೊನ್ನೆ ಕಾಂಗ್ರೆಸ್ಗೆ ಸೇರಿದ್ರು BJPಯ ಕಾರ್ಯಕರ್ತರು. ಸೊ ಕಾಂಗ್ರೆಸ್ಗೆ ಜೈ ಎಂದಿರುವಂತಹ ಮಂಡ್ಯ ನಗರದ ಶಂಕರ ಮಠದ ಹಲವು BJPಗರು ಹೋಗಿದ್ರು ಕಾಂಗ್ರೆಸ್ ಕಡೆಗೆ. ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದವರನ್ನ ಒಂದೇ ದಿನಕ್ಕೆ ಎಳೆದು ತಂದಿದ್ದಾರೆ BJPಯ ಜಿಲ್ಲಾಧ್ಯಕ್ಷ. ಸೊ ಡಾಕ್ಟರ್ ಇಂದ್ರೇಶ್ ಮಂಡ್ಯ BJPಯ ಜಿಲ್ಲಾಧ್ಯಕ್ಷರು. ಸೊ ಪಕ್ಷ ಬಿಟ್ಟವರನ್ನ ಮನವೊಲಿಸಿ ವಾಪಸ್ಸನ್ನು ಕರೆ ತಂದಿದ್ದಾರೆ ಇಂದ್ರೇಶ್. ಸೊ ನಿನ್ನೆ ರಾತ್ರಿ ಮತ್ತೆ ಈಗ BJPಗೆ ಭರ್ಜರಿ ಆಗಿರುವಂಥ ವೆಲ್ಕಮ್ ಸಿಕ್ಕಿರುವಂಥದ್ದು. ನೋಡಿ, ಮೊನ್ನೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಕಾರ್ಯಕರ್ತರು. ಸೊ ಯಾವ ಕಾರಣಕ್ಕೆ ಏನೋ ಗೊತ್ತಿಲ್ಲ. ಸೊ ಒಂದೇ ದಿನದಲ್ಲಿ ಈಗ ಪಕ್ಷಕ್ಕೆ ಬದಲಾವಣೆ ಆಗ್ತಾ ಇರುವಂಥದ್ದು. ಸೊ ಮೊನ್ನೆ ರಾತ್ರಿ ಕಾಂಗ್ರೆಸ್ಗೆ ಸೇರಿರುವಂಥ BJPಯ ಕಾರ್ಯಕರ್ತರು ಈಗ ಇದ್ದಕ್ಕಿದ್ದ ಹಾಗೆ ವಾಪಸ್ BJPಗೆ ಸೇರ್ಪಡೆ ಆಗಿದ್ದಾರೆ. ಅಂದರೆ ಹೋಗಿರುವಂಥ ಕಾರ್ಯಕರ್ತರನ್ನು ಮನವೊಲಿಸುವಲ್ಲಿ BJPಯ ನಾಯಕರು ಯಶಸ್ವಿ ಆಗ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ಬೋದು. ಯಾಕೆಂದರೆ ಈ ಸಮಯದಲ್ಲಿ ಈ ಪಕ್ಷಾಂತರ ಪರ್ವ ಅಂತ ಏನು ಕರಿತೀವಲ್ಲ, ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರನ್ನ ಹಿಡಿದಿಟ್ಕೊಳ್ಬೇಕಾಗತ್ತೆ. ಒಬ್ಬ ಕಾರ್ಯಕರ್ತನ ಹಿಂದೆ 10 ವೋಟಿಂಗ್ ಇದ್ದರೂ ಕೂಡ ಭಾಳ ಇಂಪಾರ್ಟೆಂಟ್ ಇರುತ್ತೆ, ಭಾಳ ಮಹತ್ವವನ್ನು ಪಡೆದುಕೊಳ್ತಾರೆ. ಸೊ ಹಾಗಾಗಿ ಯಾರೇ ಇದ್ದರೂ ಕೂಡ ಅವರನ್ನು ಪಕ್ಷಕ್ಕೆ ಕರೆತರುವಂಥ ಕೆಲಸವನ್ನು ಎಲ್ಲ ಪಕ್ಷಗಳು ಮಾಡ್ತಾ ಇದೆ. ಅದೇ ಕೆಲಸವನ್ನು ಕಾಂಗ್ರೆಸ್ ಕೂಡ ಮಾಡ್ತಾ ಇತ್ತು. ಸೊ ಕಾಂಗ್ರೆಸ್ಗೆ ಹೋಗಿದ್ರು. ಸೊ ಒಂದೇ ದಿನದಲ್ಲಿ ಈ ಕಾರ್ಯಕರ್ತರನ್ನು BJP ಕಾರ್ಯಕರ್ತರನ್ನ ವಾಪಸ್ ತಂದಿದ್ದಾರೆ BJPಯ ನಾಯಕರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.